ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಬಿಂದಾಸ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಏನು ವಿಷಯ ಹೇಳ್ತಿದ್ದೀನಿ ಅಂತಂದರೆ, ಯಾರ್ಯಾರು ನೀವು ಗ್ರೂಪ್ ಫೀಡಿಂಗ್ ಮಾಡಿದ್ದೀರಾ ಅವರು ಮಡಕೆಗಳು ಕಟ್ಟಿದರೆ ಏನೇನೋ ಅಂಶಗಳನ್ನು ಗಮನಿಸ್ಕೋಬೇಕು ಎಲ್ಲ ಪ್ರತಿಯೊಂದನ್ನು ಹೇಳ್ತೀನಿ. ಅದರಿಂದ ಬ್ರೀಡಿಂಗ್ ರಿಸಲ್ಟ್ ಯಾವ ಥರ ಬರುತ್ತೆ, ಮತ್ತು ಬರ್ಡ್ಸ್ಗಳು ಫೈಟಿಂಗ್ ಆಗದೇ ಇರೋ ರೀತಿ ನಾವು ಯಾವ ಥರ ನೋಡ್ಕೊಬೇಕು, ಮಡಕೆಗಳು ಯಾವ ಥರ ಎಷ್ಟೆಷ್ಟು ಬರ್ಡ್ಸ್ಗಳು ಎಷ್ಟೆಷ್ಟು ಮಡಕೆಗಳು ಕಟ್ಟಬೇಕು, ನಾನೆಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಹೇಳ್ತಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾರ್ಯಾರು ನಾವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಈಗ ಇಲ್ಲಿ ಆಲ್ಮೋಸ್ಟ್ 20 ಪೇರ್ ಬಡ್ಸ್ಗಳಿದ್ದಾವೆ. ನಾನೇನು ಮಾಡಿದ್ದೀನಿ ಅಂತ ನೀವೇನು ಮಾಡಬೇಕು ಅಂತಂದರೆ, ಬಡ್ಸ್ಗಳಿಗೆ ಮಡಕೆಗಳು ಆದಷ್ಟು ತಗಡೆ ಕಟ್ಟಕ್ಕೆ ಹೋಗ್ಬಿಡಿ. ಬಡ್ಸ್ಗಳು ಆದಷ್ಟು ಮಡಕೆಗಳ ಟಾಪಲ್ಲಿ ಕಟ್ಟಿ. ನೋಡಿ, ಬಡ್ಸ್ಗಳು ಯಾವುದೇ ಕಾರಣಕ್ಕೂ ಟಾಪಲ್ಲಿ ಇರೋಕ್ಕೆ ತುಂಬ ಇಷ್ಟಪಡ್ತವೆ. ನಾನು ನೋಡಿ ಕೆಳಗಡೆ ಗ್ರೌಂಡಿಂದ ಒಂದೂವರೆ ಅಡಿ ಗ್ಯಾಪ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೆಲ್ಲ ಟಾಪಲ್ಲೇ ಮಡಕೆಗಳು ಕಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಹತ್ರ ಒಂದು 10 ಪೇರ್ ಇದೆ ಅಂತ ತಿಳ್ಕೊಳ್ಳೋಣ ನಾನು. ಯಾಕಂದರೆ ನನ್ನ ಹತ್ರ ಜಾಸ್ತಿ ಬಡ್ಸ್ಗಳಿದ್ದಾವೆ. ಯಾಕಂದ್ರೆ ನಿಮ್ಮ ಹತ್ರ ಎಷ್ಟೆಷ್ಟು ಪೇರ್ ಸಾಕಿದೆ ಅಂತ ನನಗೆ ಗೊತ್ತಾಗಲ್ವಲ್ಲ. ನಿಮ್ಮ ಹತ್ರ ಒಂದು 10 ಪೇರ್ ಬಡ್ಸ್ಗಳಿದೆ. 10 ಪೇರ್ ಅಂದರೆ 20 ಬಡ್ಸ್ಗಳು, ಒಂದು 20 ಬಡ್ಸ್ಗಳಿದ್ದಾವೆ ಅಂತಂದರೆ ನೀವು ಮಡಕೆಗಳು ಏನು ಮಾಡ್ತೀರಾ, 10 ಪೇರಿಗೆ 10 ಮಡಕೆಗಳು ಮಾತ್ರ ಕಟ್ತೀರಾ. ಆಮೇಲೆ ಏನು ಮಾಡ್ತೀರಾ ಅಂದರೆ 10 ಪೇರಿಗೆ 10 ಮಡಕೆಗಳು ಕಟ್ಟಕ್ಕೆ ಹೋಗ್ಬಿಡಿ. ಏನು ಮಾಡಿ ಅಂದರೆ, ಒಂದು 5ರಿಂದ 6 ಮಡಕೆ ಜಾಸ್ತಿ ಕಟ್ಟಿ ಫ್ರೆಂಡ್ಸ್. ಒಂದು 10 ಪೇರ್ ಅಂದರೆ ನೀವು ಏನು ಮಾಡೋದು 15 ಮಡಕೆ ಕಟ್ಟಿ. ಯಾಕೆಂದರೆ ಬಡ್ಸ್ಗಳಲ್ಲಿ ಏನೇನು ಫೈಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ಒಂದೇ ಥರ ಮಡಕೆಗಳು ಇರೋಲ್ಲ. ಮಡಕೆಗಳು ಏನಾಯ್ತವೆ ಅಂದರೆ, ಒಂದೊಂದು ಸಣ್ಣ ಇರ್ತವೆ, ದಪ್ಪ ಇರ್ತವೆ ಮಡಕೆಗಳು. ಆಮೇಲೆ ಫೀಮೇಲ್ ಬಡ್ಸ್ಗಳು ಏನು ಮಾಡ್ತವೆ ಅಂತ ಅಂದರೆ, ಒಂದು ಮಡಕೆ ಇಷ್ಟ ಆಗುತ್ತೆ, ಆಮೇಲೆ ಇನ್ನೊಂದು ಬಡ್ಸ್ಗಳಿಗೆ ಒಂದು ಮಡಕೆಗಳು ಇಷ್ಟ ಆಯ್ತವೆ, ಇನ್ನೊಂದು ಫೀಮೇಲಿಗೆ ಆ ಮಡಕೆ ಇಷ್ಟ ಆಗಿರುತ್ತೆ. ಅದೇನು ಮಾಡ್ತವೆ ಅಂದರೆ, ಇನ್ನೊಂದು ಫೀಮೇಲ್ಸ್ಗಳು ಆ ಮಡಕೆ ತುಂಬ ಇಷ್ಟ ಆಗಿ ಮೊಟ್ಟೆ ಇಟ್ಟಿರ್ತಾವಲ್ಲ ಬಡ್ಸ್ಗಳು, ಫೀಮೇಲ್ಸ್ಗಳು, ಆ ಫೀಮೇಲ್ಸ್ಗಳು ಮೊಟ್ಟೆ ಹೊರಗಡೆ ತಳ್ಳೋದು, ಮತ್ತು ಅದು ಫೈಟಿಂಗ್ ಆಗೋದು, ಆಮೇಲೆ ಫೀಮೇಲೆ ಜಗಳ ಆಡೋದು, ಆ ಥರ ಪ್ರಾಬ್ಲಮ್ ಆಯ್ತವೆ ಫ್ರೆಂಡ್ಸ್. ಹಾಗಾಗಿ ನೀವು ಏನು ಮಾಡಿ ಅಂದರೆ, ಮಡಕೆಗಳು ಆದಷ್ಟು ಜಾಸ್ತಿ ಮಡಕೆ ಕೊಡಿ. ನನ್ನ ಹತ್ರ ನೋಡಿ ಮಡಕೆಗಳು ಒಂದೇ ಥರ ಇಲ್ಲ. ಈ ಮಡಕೆಗಳು ಎಲ್ಲ ಒಂದೇ ಥರ ಇಲ್ಲ. ನಾನೇನು ಮಾಡಿದ್ದೀನಿ ಅಂತಂದರೆ, ಒಂದೇ ಥರ ಇರೋ ಮಡಕೆಗಳು ಒಂದೇ ಲೈನಿಗೆ ಕಟ್ಟಿದ್ದೀನಿ, ಇನ್ನೊಂದು ಸೈಜ್ ಇರೋ ಮಡಕೆಗಳು ಇನ್ನೊಂದು ಲೈನಿಗೆ ಕಟ್ಟಿದ್ದೀನಿ. ಆಮೇಲೆ ಟಾಪಲ್ಲೂ ಅಷ್ಟೇ ಒಂದೇ ಸೈಜ್ ಇರೋ ಮಡಕೆ ಲೈನಿಗೆ ಕಟ್ಟಿದ್ದೀನಿ. ಆಮೇಲೆ ಈ ಕಡೆ ಸೈಡು ಒಂದೇ ಸೈಜ್ ಇರೋ ಮಡಕೆಗಳು ಕಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಏನು ಮಾಡ್ತವೆ ಅಂತಂದರೆ, ಬಡ್ಸ್ಗಳು ಡೌನಲ್ಲಿರೋ ಮಡಕೆಗಳು ಒಂದೇ ಸೈಜ್ ಇರೋದ್ರಿಂದ ಬಡ್ಸ್ಗಳಿಗೆ ಬ್ರೀಡ್ ಮಾಡೋಕ್ಕೂ ಕನ್ಫ್ಯೂಸ್ ಆಗೋಲ್ಲ. ಯಾಕಂದರೆ ಅದೊಂದು ಮಿಕ್ಸಲ್ಲಿ ಕಟ್ಟಿದ್ರೆ ಏನೋ ಫೈಟಿಂಗ್ ಪ್ರಾಬ್ಲಮ್ ಆಗ್ತವೆ. ಆಮೇಲೆ ತುಂಬ ಜಗಳ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಮಡಕೆ ಕಟ್ಟಿ ಒಂದು 4 ದಿವಸ ಆಗಿದೆ ಫ್ರೆಂಡ್, 4-5 ದಿವಸ ಆಗಿದೆ. ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ವೀಡಿಯೋಸ್ಗಳು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನೋಡಿ, ಈಗ ನಮ್ಮ ಬರ್ಡ್ಸ್ ಅಡಲ್ಟ್ ಆಗಿದ್ದಾವೆ. ಈಗ ನೋಡಿ, ಎಲ್ಲ ಬರ್ಡ್ಸ್ಗಳು ಮಡಕೆಗಳು ಚೆಕ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಏನು ಮಾಡ್ತೀನಿ ನಾನು, ಈ ಬ್ರೀಡಿಂಗು ಸ್ಟಾರ್ಟಿಂಗ್ ಏನು ಮಾಡ್ತೇವೆ, ಬರ್ಡ್ಸ್ಗಳಿಗೆ ಗೊತ್ತಿರಲ್ಲ ಮಡಕೆಗಳು ಏನೇನಕ್ಕೆ ಬ್ರೀಡ್ ಮಾಡಬೇಕಂತ ಗೊತ್ತಿಲ್ಲ. ಎಲ್ಲ ನ್ಯೂ ಬರ್ಡ್ಸ್ಗಳು ಈಗ ಆಲ್ಮೋಸ್ಟ್ ಯಾವ ಬ್ರೀಡ್ ಆಗಿಲ್ಲ. ಇವಾಗ ನಮ್ಮಲ್ಲೇ ಮರಿಗಳಾಗಿರೋದ್ರಿಂದ ಈಗ ಬ್ರೀಡ್ ಆಗಬೇಕು ಫ್ರೆಂಡ್ಸ್. ಇವೆಲ್ಲ ಬ್ರೀಡ್ ಆಗಬೇಕು. ಮಡಕೆಗಳು ಸೆಲೆಕ್ಟ್ ಮಾಡ್ತಿದ್ದಾವೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಟೈಮ್ ಹಿಡಿತವೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು. ಆ ಥರ ಮಾಡಿ ಗ್ರೂಪ್ ಫೀಡಿಂಗ್ ಯಾರ್ಯಾರು ಮಾಡ್ತಿದ್ದೀರಾ, ನೀವು ಮಡಕೆಗಳು ಯಾವುದೇ ಕಾರಣಕ್ಕೂ ಎಷ್ಟು ಬಡ್ಸ್ಕೊಳ್ಳೋ ಅಷ್ಟೇ ಮಡಕೆಗಳು ಕಟ್ಟಾಕೋಬಿಡಿ. ಎಷ್ಟು ಪೇರ್ ಇರ್ತವೆ ಅಷ್ಟೇ ಪೇರ್ಗಳಿಗೆ ಮಡಕೆಗಳು ಕಟ್ಟಾಕೋಬಿಡಿ. ಒಂದು 5ರಿಂದ 6 ಮಡಕೆಗಳು ಎಷ್ಟೆಷ್ಟು ಕಟ್ಟಿ ಫ್ರೆಂಡ್ಸ್. ಅವು ಏನಾಗ್ತದೆ ಅಂದರೆ, ಬಡ್ಸ್ಗಳು ಫೈಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರೋಲ್ಲ. ನನ್ನ ಹತ್ರ ಒಂದು 20 ಪೇರ್ ಬಡ್ಸ್ಕೊಳ್ಳೋದ್ರಿಂದ ನನ್ನ ಹತ್ರ ಈಗ ಮಡಕೆಗಳು ನಾನು ಕಟ್ಟಬೇಕು. ನನ್ನ ಹತ್ರ ಶಾರ್ಟೇಜ್ ಆಗಿದ್ದಾವೆ ಮಡಕೆಗಳು. ಯಾಕಂದರೆ ಇನ್ನೂ ಬ್ರೀಡ್ ಆಗಿರಲ್ವಲ್ಲ, ಹಾಗಾಗಿ ನಾನು ಮಡಕೆಗಳು ತರೋಕ್ಕೆ ಟೈಮ್ ಇಲ್ಲ ನನಗೆ. ಈಗ ಸ್ವಲ್ಪ ಮಡಕೆಗಳಿದ್ದಾವೆ, ಒಂದು 20 ಪೇರಿಗೆ 20 ಮಡಕೆಗಳಿದ್ದಾವೆ. ಇನ್ನೊಂದು 10 ಮಡಕೆ ಎಷ್ಟ ಕಟ್ಟಬೇಕು ಫ್ರೆಂಡ್ಸ್ ನಾನು. ಯಾಕಂದರೆ ಬಡ್ಸ್ಗಳು ಜಾಸ್ತಿ ಇರೋದ್ರಿಂದ, ಯಾಕಂದರೆ ಜಾಸ್ತಿ ಜಾಗ ಇಲ್ಲ ಅವ್ರಿಗೆ. ಹಾಗಾದ್ರೆ ಕಮ್ಮಿ ಜಾಗದಿಂದ ಬಡ್ಸ್ಗಳು ಜಾಸ್ತಿ ಇರೋದ್ರಿಂದ ಇನ್ನೂ ಈ ಕಡೆ ಲೈನಿಗೆಲ್ಲ ಮಡಕೆಗಳು ಕಟ್ಟಬೇಕು. ಇನ್ನೊಂದು 10 ಮಡಕೆ ಜಾಸ್ತಿ ಕಟ್ಟಬೇಕು ಫ್ರೆಂಡ್ಸ್ ನಾನು. ಯಾಕಂದರೆ ಡೈರೆಕ್ಟ್ ಅಡಲ್ಟ್ ಆದರೆ ಇವಕ್ಕೆ ಫೈಟಿಂಗ್ ಜಾಸ್ತಿ ಆಗ್ತವೆ. ಇನ್ನೂ ಮರಿಗಳಾಗಿ ಆಗಿರೋದ್ರಿಂದ ಅವಕ್ಕೆ ಇನ್ನೂ ಬ್ರೀಡ್ ಮಾಡಬೇಕು. ಮಡಕೆ ನಾವು ಇನ್ನೂ ಮರಿ ಮಾಡಬೇಕು. ಈ ಮುಂದಕ್ಕೆ ನಾವು ಮರಿಗಳು ಬೆಳೆಸ್ಬೇಕಂತ ಗೊತ್ತಿರಲ್ಲ. ಹಾಗೆ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಮಡಕೆಗಳು ಸೆಲೆಕ್ಷನ್ ಮಾಡ್ತಿದ್ದಾರೆ ಆಲ್ರೆಡಿ. ನಾನು ಈಗ ಒಂದು 4 ದಿವಸ ಆಗಿದೆಯಲ್ಲ ಮಡಕೆಗಳು ಕಟ್ಬಿಟ್ಟು, ಹಾಗಾಗಿ ಇವಕ್ಕೆ ನಾವು ಮಡಕೆಗಳು ಸೆಲೆಕ್ಷನ್ ಮಾಡ್ತಿದ್ದಾವೆ. ನೋಡಬೇಕು ಫ್ರೆಂಡ್ಸ್, ಇದು ರಿಸಲ್ಟ್ ಯಾವ ಥರ ಬರುತ್ತೆ ನಾನು ಪ್ರತಿಯೊಂದು ಹೇಳ್ತೀನಿ. ಆದಷ್ಟು ಫೈಟಿಂಗು ಪ್ರಾಬ್ಲಮ್ ತಡಿಬೇಕು ಅಂತ ನೀವೇನು ಮಾಡಿ ಅಂತಂದರೆ, ಮಡಕೆಗಳು ಜಾಸ್ತಿ ಕಟ್ಟಿ ಫ್ರೆಂಡ್ಸ್. ಒಂದೇ ಸೈಜಿನ ಮಡಕೆಗಳು ಒಂದೇ ಥರ ಕಟ್ಟಿ ಆದಷ್ಟು ಡೌನಲ್ಲಿ ಕಟ್ಟಕ್ಕೆ ಹೋಗ್ಬಿಡಿ. ಮಡಕೆಗಳು ಆದಷ್ಟು ನೀವು ಡೌನಲ್ಲಿ ಕಟ್ಟಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೈಟಲ್ಲೇ ಇರಲಿ ಮಡಕೆಗಳು. ನೀಟಾಗಿ ಇದಕ್ಕೆ ಹೆಲ್ತಿ ಫುಡ್ಸ್ಗಳು ಕೊಡಿ. ಯಾಕಂದರೆ ಗ್ರೂಪ್ ಫೀಡಿಂಗ್ ಆಗಿರೋದ್ರಿಂದ ನಿಮಗೆ ಮರಿಗಳು ಏನಾಗ್ತವೆ ಅಂದರೆ, ಫೀಮೇಲ್ಗಳು ಇರ್ತವೆ, ಮೇಲ್ ಇರ್ತವೆ. ಯಾವ್ಯಾವ ಮೇಲಿಗೆ ಯಾವ್ಯಾವ ಫೀಮೇಲು ಅಡ್ಜಸ್ಟ್ ಆಗಿರ್ತವೆ. ಆಮೇಲೆ ಒಂದು ಫೀಮೇಲ್ ಮೊಟ್ಟೆ ಇಕ್ಕಿ ಕಾವಿ ಕೂತಿರುತ್ತೆ, ಮತ್ತು ಆಮೇಲೆ ಇನ್ನೊಂದು ಫೀಮೇಲ್ ಜೊತೆ ಮೀಟಿಂಗ್ ಆಗೋದು. ಆಮೇಲೆ ಗ್ರೂಪ್ ಫೀಡಿಂಗ್ ಮಾಡೋದ್ರಿಂದ ನಮಗೇನು ಅನುಕೂಲ ಅಂದರೆ, ಬರ್ಡ್ಸ್ಗಳು ಮರಿಗಳು ತುಂಬ ಒಳ್ಳೊಳ್ಳೆ ಕಲರ್ ಮರಿಗಳು ಬರ್ತವೆ ಫ್ರೆಂಡ್ಸ್. ಯಾಕಂದರೆ ಯಾವ್ಯಾವ ಪೇರಿನ ಮರಿಗಳು ಅಂತ ಗೊತ್ತಿರಲ್ಲ. ಯಾವ್ಯಾವ ತುಂಬ ಪೇರ್ಗಳು ಮೀಟಿಂಗ್ ಆಗ್ತವೆ. ಯಾಕಂದರೆ ಆ ಬರ್ಡ್ಸ್ಗಳು ಪೇರ್ ಆಗ್ತವೆ ಅಂತ ಏನು ಹೇಳೋಕ್ಕಾಗಲ್ಲ. ಎಲ್ಲ ಕಲರ್ ಬರ್ಡ್ಸ್ಗಳು ಪೇರ್ ಆಗ್ತವೆ. ಆಮೇಲೆ
ತುಂಬ ಮರಿಗಳು ತುಂಬ ಒಳ್ಳೊಳ್ಳೆ ಕಲರು, ಒಳ್ಳೆ ಸೇಮ್ ಕಲರ್ ಬರ್ತಾವೆ ಫ್ರೆಂಡ್ಸ್. ನಾವು ಯಾವ್ಯಾವ ಕಲರ್ ಇರಲ್ಲ ಗ್ರೂಪ್ ಬ್ರೀಡಿಂಗ್ಗಳಲ್ಲಿ ಒಂದೇ ಕಲರ್ ಬರ್ತವೆ. ನಾವು ಕೇಜು ಇಂಡಿವಿಜುವಲ್ ಕೇಜ್ ಬ್ರೀಡಿಂಗ್ಗಳಲ್ಲಿ ಏನಾಗ್ತವೆ ಅಂದರೆ ನಾವು ಅವ್ರ ಅಪ್ಪ ಅಮ್ಮ ಒಂದೇ ಥರ ಬಿಟ್ಟಿರ್ತೀವಿ, ಅದೇ ಥರ ಮರಿಗಳ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಒಂದ್ಸರಿ ಬಂದಿದ್ದು ಮರಿ ಇನ್ನೊಂದ್ಸರಿ ಬರಲ್ಲ. ಗ್ರೂಪ್ ಬ್ರೀಡ್ ಹಂಗಲ್ಲ ನೋಡಿ, ಎಲ್ಲ ಪ್ರತಿಯೊಂದು ಮರಿಗಳು ಎಲ್ಲ ಕಲರ್ಫುಲ್ ಆಗಿದ್ದಾವೆ. ಆದರೆ ಯಾವ್ಯಾವ ಮರಿಗಳು ಬರ್ತಾವೆ ತಿಳಕ್ಕಾಗಲ್ಲ. ನೋಡಿ ಇವೆಲ್ಲ ಮೇಲು ಫೀಮೇಲ್ ಇದ್ದಾವೆ ಆಲ್ರೆಡಿ, ಆದರೂ ಮೇಲು ಫೀಮೇಲೇ ಪೇರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಚೇಂಜ್ ಪೇರ್ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿ ಇದನ್ನ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಇದರ ಅಪ್ಡೇಟ್ಗಳು ಏನೇನು ಆಗ್ತಿರ್ತಾವೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡಿ ಅದು ವೈಲ್ಡ್ ಗ್ರೀನ್, ಅದು ಆ ಕಡೆ ಎಲ್ಲೋ ಇದೆ ನೋಡಿ. ಆ ಬಡ್ಸ್ ಇನ್ನೊಂದು ಬಡ್ಸು ನನಗೆ ಪೇರ್ ಆಗ್ಬೇಕಂತ. ಈ ಗ್ರೂಪ್ ಬ್ರೀಡಿಂಗಲ್ಲಿ ಯಾವ ಬೇಕು ಅವೇ ಪೇರ್ ಆಗ್ತವೆ ಫ್ರೆಂಡ್ಸ್. ಹಾಗಾಗಿ ಮರಿಗಳು ಒಳ್ಳೆ ಕಲರ್, ನಿಮಗೆ ಗೊತ್ತಿಲ್ಲದಿರೋ ಕಲರ್ಗಳು ತುಂಬ ಸಿಗ್ತವೆ ಇದರಲ್ಲಿ. ಗ್ರೂಪ್ ಬ್ರೀಡಿಂಗ್ ನೋಡಿ ಚೆನ್ನಾಗಿ ನೋಡ್ಕೊಬೇಕು ಫ್ರೆಂಡ್ಸ್. ಆದಷ್ಟು ಚೆನ್ನಾಗಿ ನೋಡ್ಕೊಬೇಕು ಇವುಗಳನ್ನ. ನೋಡಿ ನನ್ನ ಮಡಕೆಗಳು ಒಂದೇ ಕಲರ್ ಇದ್ದಾವೆ ಎಲ್ಲ ಒಂದೇ ಸೈಜ್ ಇರೋ ಡೌನಲ್ಲಿ ಕಟ್ಟಿದ್ದೀನಿ. ಟಾಪಲ್ಲಿ ಒಂದೇ ಸೈಜ್ ಇರೋ ಕಟ್ಟಿದ್ದೀನಿ, ಈಗ ಒಂದೇ ಸೈಜ್ ಕಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದರ ವೀಡಿಯೋಸ್ಗಳು ಮಾಡ್ತೀನಿ ನಾನು. ನೀವು ಯಾವ ಥರ ವೀಡಿಯೋಸ್ಗಳು ಬೇಕು ನಾನು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ನಾನು ವೀಡಿಯೋಸ್ಗಳು ಮಾಡ್ತೀನಿ ಫ್ರೆಂಡ್ಸ್. ಹೇಗಿದೆ ನಮ್ಮ ಗ್ರೂಪ್ ಬ್ರೀಡಿಂಗ್ ಸೆಟಪ್, ಯಾವ ಥರ ಇದೆ ನೀವು ಒಂಚೂರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ಕಾಣಿಸ್ತಿದೆ ಗ್ರೂಪ್ ಬ್ರೀಡಿಂಗ್ ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನೋಡಿ ಫ್ರೆಂಡ್. ಮಡಿಕೆ ಕಡಿಕೆ ಇದ್ದಾಗ ಯಾವ ಥರ ಕಾಣಿಸ್ತಿತ್ತು, ಮಡಿಕೆಗಳು ಕಡ್ತಾಗ ಯಾವ ಥರ ಕಾಣಿಸ್ತು. ನಾವು ಈಗ 2 ಕೋಲ್ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಟಾಪಲ್ಲಿ. ಯಾಕಂದರೆ ಒಂದು ಸ್ವಲ್ಪ ಅವಕ್ಕೆ ಮೀಟಿಂಗ್ ಆಗೋಕ್ಕೆ ಒಂದು ಸ್ವಲ್ಪ ಕೋಲ್ಗಳು ಜಾಸ್ತಿ ಇರಲಿ ಅಂದ್ಬಿಟ್ಟು ಡಿಸ್ಟರ್ಬ್ ಆಗಬಾರ್ದು ಅಂದರೆ ಟಾಪಲ್ಲಿ ನೋಡಿ ಕಟ್ಟಿದ್ದೀನಿ. ತುಂಬ ಕೋಲ್ಗಳು ಕಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅಲ್ಲಿಂದ ಫ್ಲೈ ಮಾಡೋದ್ರಿಂದ ತುಂಬ ಕಟ್ಟಿದ್ದೀನಿ ಕೋಲ್ಗಳು. ನೋಡಿ ಫ್ರೆಂಡ್ಸ್, ಮಡಿಕೆ ಕಟ್ಟಿರೋದ್ರಿಂದ ಎಷ್ಟು ನೀಟ್ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಯಾರ್ಯಾರು ಬರೋದು ನನ್ನ ವೀಡಿಯೋ ನೋಡೋರು ಹೊಸ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.